ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಡಿಸೆಂಬರ್ 1ನೇ ತಾರೀಕು, ಅದರ ಜೊತೆ ಸೋಮವಾರ ಏಕಾದಶಿ ಬಂದಿದೆ. ತುಂಬ ವಿಶೇಷವಾಗಿ ನಮಗೆ ಈ ವಿಶೇಷವಾದ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳಬಹುದು. ಏಕೆಂದರೆ ಈ ಮೂರು ಶಕ್ತಿಗಳು ಕೂಡ ಒಂದಾಗಿರೋದ್ರಿಂದ ನಮ್ಮ ಕೋರಿಕೆಗಳು ನಮಗೆ ಬೇಗ ನೆರವೇರುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ನಾವು ಶಿವಕೇಶವರನ್ನು ಒಟ್ಟಿಗೆ ಆರಾಧಿಸುವಂಥ ಒಂದು ದಿನ ಸೋಮವಾರ ಬಂದಿದೆ. ಏಕಾದಶಿ ತಿಂಗಳಲ್ಲಿ 2 ಬಾರಿ ಬರುತ್ತೆ ಸ್ನೇಹಿತರೆ. ಈ ದಿನ ಯಾರಿಗೆ ಸಾಧ್ಯ ಆಗುತ್ತೆ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಉಪವಾಸ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಆಲೋಚನೆಗಳು ಎಲ್ಲವನ್ನು ಶುದ್ಧಿಗೊಳಿಸುವಂಥ ಒಂದು ದಿನ. ಈ ದಿನ ಯಾರಿಗೆ ಸಾಧ್ಯ ಆಗುತ್ತೋ ಅವರು ಎಲ್ಲರೂ ಕೂಡ ಉಪವಾಸ ಇರಿ. ಈ ಒಂದು ದಿನ ನಾವು ಉಪವಾಸ ಇರೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಿಸುತ್ತೆ. ಆದರೆ ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಯಾರಿಗೆಲ್ಲ ಸಾಧ್ಯ ಆಗೋದಿಲ್ವೋ ಅವರೆಲ್ಲ ಕೂಡ ಇರಬೇಕು ಅಂತ ಇಲ್ಲ ಸ್ನೇಹಿತರೆ. ಭಗವಂತನಿಗೆ ಹತ್ತಿರ ಆಗುವಂಥದ್ದು ಅಂದರೆ ನಾವು ಉಪವಾಸ ಇರಲೇಬೇಕು ಅಂತಿಲ್ಲ. ಆಗುತ್ತೆ ಅನ್ನೋದಾದರೆ ಇರಬಹುದು, ಇಲ್ಲ ಅಂದರೆ ಭಕ್ತಿ ಅನ್ನುವಂಥದ್ದು, ಶ್ರದ್ಧೆ ಅನ್ನುವಂಥದ್ದು, ಆ ಡೆಡಿಕೇಶನ್ ಅನ್ನುವಂಥದ್ದು ಭಗವಂತನಿಗೆ ಹತ್ತಿರ ಆಗುವ ಕೆಲಸಗಳು ನಾವು ಮಾಡಬೇಕು ಅಷ್ಟೇ. ಯಾಕಂದರೆ ನಮಗೆ ಶಕ್ತಿ ಇದೆ, ಬುದ್ಧಿ ಇದೆ, ಹಾಗೆ ದುಡ್ಡು ಕಾಸಿನ ವ್ಯವಸ್ಥೆ ಚೆನ್ನಾಗಿದೆ ಅನ್ನುವಂಥವರು ಈ ದಿನ ಯಾರಿಗಾದರೂ ನಿರ್ಗತಿಕರಿಗೆ, ಕಷ್ಟದಲ್ಲಿ ಎಷ್ಟೋ ಜನ ಇರ್ತಾರೆ, ಉಪವಾಸದಲ್ಲಿ ಎಷ್ಟೋ ಜನ ಇರ್ತಾರೆ, ಅವ್ರಿಗೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಹೆಲ್ಪ್ ಮಾಡಿ. ಯಾಕಂದರೆ ಒಂದು ಕೈ ಬಲ ಇದೆ ಅಂತ ಹೇಳಿದ್ರೆ ಭಗವಂತನು ಅದಕ್ಕೋಸ್ಕರನೇ ಮನುಷ್ಯನ ಜನ್ಮ ಅನ್ನುವಂಥದ್ದು ತುಂಬಾ ಒಂದು ಪರಿಶುದ್ಧವಾಗಿರುವಂಥ ಒಂದು ಜನ್ಮ ಅಂತ ಹೇಳಬಹುದು. ನಮಗೆ ಎಲ್ಲವನ್ನು ಕೊಟ್ಟಿರ್ತಾನೆ ಭಗವಂತನು. ಆದರೆ ಅದನ್ನು ಮರೆತು ನಾವು ಇನ್ನೊಬ್ಬರಿಗೆ ಕಂಪ್ಯಾರಿಸನ್ ಮಾಡಿಕೊಂಡು ನಮ್ಮ ಲೈಫನ್ನು ನಾವೇ ಸ್ಪಾಯ್ಲ್ ಮಾಡ್ಕೊಳ್ತಾ ಇರ್ತೀವಿ. ಆದರೆ ಎಷ್ಟೋ ಜನಕ್ಕೆ ಒಂದು ಹೊತ್ತಿಗೂ ಕೂಡ ಊಟಕ್ಕಿರೋದಿಲ್ಲ, ಎಷ್ಟೋ ಕಷ್ಟಗಳಿರುತ್ತೆ. ಸಾಧ್ಯ ಆದರೆ ಈ ರೀತಿಯ ದಿನಗಳಲ್ಲಿ ನಿಮಗೆ ಏನು ತೋಚುತ್ತೋ ಅದನ್ನು ಸಹಾಯ ಮಾಡಿ. ಭಗವಂತನಿಗೆ ಇಷ್ಟವಾಗುವಂಥ ಕೆಲಸಗಳು ಇದೇ ರೀತಿಯೇ ಇರುವಂಥದ್ದು. ನಾವು ಇನ್ನೊಬ್ಬರಿಗೆ ನೋವನ್ನು ಕೊಡಬಾರ್ದು, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬಾರ್ದು. ನಾವೆಲ್ಲ ಒಂದೇ ಅನ್ನುವ ಒಂದು ಮನೋಭಾವದಲ್ಲಿ ನಾವು ಹೋಗಬೇಕಾಗುತ್ತೆ. ಆದರೆ ಎಲ್ರಿಗೂ ಎಲ್ಲ ಸಮಯದಲ್ಲೂ ಕೂಡ ಸಹಾಯ ಮಾಡೋದಕ್ಕಾಗೋದಿಲ್ಲ. ಸಾಧ್ಯ ಆಗುತ್ತೆ ಅನ್ನೋದಾದರೆ ಯಾವುದೋ ಒಂದು ದಿನನಾದರೂ ಈ ರೀತಿಯ ದಿನಗಳಲ್ಲಿ ಮಾಡಿಕೊಳ್ಳಿ. ಭಗವಂತನು ಆಶೀರ್ವಾದ ಕೊಡ್ತಾನೆ. ಮುಖ್ಯವಾಗಿ ಏಕಾದಶಿ ಬಂದಿದೆ. ಸಾಧ್ಯ ಆದರೆ ನೀವು ಉಪವಾಸ ಇರಿ. ಈ ದಿನ ಮಾಡಿಕೊಳ್ಳುವಂಥ ಪರಿಹಾರದ ಬಗ್ಗೆ ತಿಳಿಸ್ತೀನಿ. ನಾವು ಯಾವಾಗಲೂ ಅಷ್ಟೇ, ತುಂಬ ಜನ ನಾವು ಸ್ನಾನ ಮಾಡಿ ಬೆಳಗ್ಗೆನೇ ಕೆಲಸಕ್ಕೆ ಹೋಗಿರ್ತೀವಕ್ಕ, ಮತ್ತು ಸಂಜೆ ಬಂದು ಸ್ನಾನ ಮಾಡಿಯೇ ಪೂಜೆ ಮಾಡಬೇಕಾ ಅಂತ ಕೇಳ್ತಾರೆ. ಆ ಥರ ಏನೂ ಇಲ್ಲ ಸ್ನೇಹಿತರೆ. ಯಾಕಂದರೆ ಕೆಲಸವೂ ಕೂಡ ಬಹಳ ಮುಖ್ಯ. ಯಾಕಂದರೆ ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿದು ಜೀವನ ಮಾಡಬೇಕು. ಇನ್ನೊಬ್ಬರ ಒಂದು ಆಸರೆಯಲ್ಲಿ ಬದುಕಬಾರ್ದು. ಯಾರಿಗೆ ಏಜ್ ಆಗಿರುತ್ತೋ ಅವರೆಲ್ಲರೂ ಕೂಡ ಮಕ್ಕಳ ಆಸರೆಯಲ್ಲಿ ಬದುಕುವಂಥದ್ದು ಒಳ್ಳೆಯದು. ಆದರೆ ನಾವೆಲ್ಲರೂ ಈಗ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಯಾರಿಗಾದರೂ ಸಹಾಯವನ್ನು ಮಾಡಿ ಅಂತ ಹೇಳುವಂಥದ್ದು. ಈ ದಿನ ಮುಖ್ಯವಾಗಿ ನಾವು ಲವಂಗ ಹಾಗೂ ಕಲ್ಲುಪ್ಪನ್ನು ಯಾವ ರೀತಿ ಬಳಸ್ಕೊಂಡು ಪರಿಹಾರ ಮಾಡಿಕೊಳ್ಬೇಕು. ಏಕೆಂದರೆ ಪಾತಾಳ ದೇವತೆ ಲಕ್ಷ್ಮೀದೇವಿ, ಅಂದರೆ ಭೂಗರ್ಭದಲ್ಲಿ, ಸಮುದ್ರ ಗರ್ಭದಲ್ಲಿ ಸಿಗುವಂಥ ಈ ಒಂದು ಕಲ್ಲುಪ್ಪಿನ ಜೊತೆ ತಾಯಿ ಬಂದಿರುವಂಥದ್ದು. ತುಂಬ ಜನ ಅಂದ್ಕೊಳ್ತಾ ಇರ್ತಾರಲ್ವ, ಯಾವಾಗಲೂ ನಾವು ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆಯದ್ದೇ ಮಾಡ್ತೀವಿ, ಆದರೂ ನಮಗೆ ಯಾಕೋ ಕಷ್ಟಗಳು, ಲಕ್ಷ್ಮೀದೇವಿ ನಮ್ಗೆ ಒಲ್ದು ಬರೋದಿಲ್ಲ ಅಂತ ಅಂದ್ಬಿಟ್ಟು. ಆದರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಕೆಟ್ಟೋರಿಗೆ ಫಸ್ಟ್ ಒಳ್ಳೆಯದಾಗುವಂಥದ್ದು, ಒಳ್ಳೆಯವರಿಗೆ ಕೊನೆಯದಲ್ಲಿ ಒಳ್ಳೆಯದಾಗುತ್ತೆ. ಆದರೆ ತಪ್ಪದೆ ಎಷ್ಟೇ ಪರೀಕ್ಷೆಗಳು ಬಂದರೂ ಕೂಡ ಒಳ್ಳೆಯದ್ದೇ ಆಗುತ್ತೆ.
ಕೆಟ್ಟೋರ್ಗೆ ಫಸ್ಟು ಒಳ್ಳೆಯದನ್ನು ಕೊಟ್ಟು ತದನಂತರ ಎಷ್ಟು ಮೆರೆದಿರ್ತಾರೋ ಅದನ್ನು ಕಿತ್ಕೊಳ್ತಾಳೆ ತಾಯಿ. ಇದನ್ನು ಗಮನದಲ್ಲಿಟ್ಕೊಂಡು ನಾವು ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು, ಒಳ್ಳೆಯ ಆಲೋಚನೆಗಳನ್ನೇ ಮಾಡಬೇಕು, ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಈ ಪರಿಹಾರವನ್ನು ನೀವು ಈ ದಿನ ಏಕಾದಶಿಯ ದಿನ ಇಷ್ಟು ಯಾಕೆ ತಿಳಿಸಿದೆ ಅಂದರೆ, ನಾವು ಗೊತ್ತೋ ಗೊತ್ತಿಲ್ಲದೋ ಮನುಷ್ಯ ನಾವು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪುಗಳನ್ನು ಮಾಡಿರ್ತೀವಿ. ಭಗವಂತನಲ್ಲಿ ಈ ರೀತಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಪಾಪಕರ್ಮಗಳು ಕೂಡ ದೂರ ಆಗುತ್ತೆ, ಅದನ್ನು ತೊಲಗಿಸ್ಕೊಳ್ಬಹುದು. ಒಂದು ದೀಪ ತಗೊಳ್ಳಿ, ಸ್ವಲ್ಪ ನೀವು ಕಲ್ಲುಪ್ಪನ್ನು ಹಾಕಿ. ಈ ದಿನ ಕಲ್ಲುಪ್ಪಿನ ದೀಪಾರಾಧನೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಬೇಕು ಅಂತ ಏನೂ ಇಲ್ಲ, ಸ್ವಲ್ಪನೇ 5 ಲವಂಗಗಳನ್ನು ಹಾಕಿ ಸ್ನೇಹಿತರೆ. ಅದನ್ನು 5 ಲವಂಗಗಳನ್ನು ನೀವು ಪುಡಿ ಮಾಡಿ ಪಂಚಭೂತಗಳ ಸಾಕ್ಷಿಯಾಗಿ ನಮ್ಮ 4 ಕಡೆಯಿಂದ ಬರುವಂಥ ಆ ಕಷ್ಟಗಳು, ನಷ್ಟ, ಬಾಧೆ ಎಲ್ಲವನ್ನು ದೂರ ಮಾಡೋದಕ್ಕೆ ಲವಂಗ ಸಹಾಯ ಮಾಡುತ್ತೆ. ಮೊಗ್ಗಿರುವಂಥ ಲವಂಗಗಳನ್ನು ನೀವು ತಗೊಂಡಿದ್ದೆ ಪುಡಿ ಮಾಡಿ ದೀಪಕ್ಕೆ ಹಾಕಿ. ಆ ದೀಪಕ್ಕೆ ನಾವು ಆ ಪುಡಿಯನ್ನು ಹಾಕಿದಾಗ ಮನೆಯೆಲ್ಲ ಸುಗಂಧಭರಿತವಾಗಿ ಅದು ಸೂಸುತ್ತೆ. ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ದೀಪ ಎಳ್ಕೊಳ್ಳುತ್ತೆ, ಪಾಸಿಟಿವನ್ನು ಹೊರಗಡೆ ಸೂಸುತ್ತೆ. ಅದಕ್ಕೋಸ್ಕರನೇ ದೀಪಾರಾಧನೆ ಅನ್ನುವಂಥದ್ದು ಅಂಧಕಾರವನ್ನು ಓಡಿಸಿ ನಮ್ಮ ಜೀವನದಲ್ಲಿ ಬೆಳಕನ್ನು ಮೂಡುವಂಥ ಕೆಲಸ ಮಾಡುತ್ತೆ. ಯಾವಾಗಲೂ ನಮ್ಮ ಆಲೋಚನೆಗಳು ಶುದ್ಧವಾಗಿ ಇರುವಂತೆ, ನಮ್ಮ ಮನಸ್ಸು ಶುದ್ಧವಾಗಿ ಇರುವಂತೆ ನೋಡಿಕೊಳ್ಳುತ್ತೆ. ದೀಪಾರಾಧನೆಗೆ ಅಷ್ಟೊಂದು ವಿಶೇಷತೆ ಇರೋದರಿಂದ ನೀವು ಸಂಧ್ಯಾ ಸಮಯದಲ್ಲಿ ಈ ರೀತಿಯ ದೀಪಾರಾಧನೆ ಮಾಡಿ. ಇದನ್ನು ಮಾಡಿಕೊಂಡಾದಮೇಲೆ ತದನಂತರ ಮಾರನೆಯ ದಿನ ಸ್ನೇಹಿತರೆ, ಇದರಲ್ಲಿ ಮಿಕ್ಕಿರುವಂಥ ಆ ದೀಪಕ್ಕೆ ನಾವು ಹಾಕಿರುವಂಥ ವಸ್ತುಗಳು, ಬತ್ತಿ, ಅದನ್ನೆಲ್ಲವೂ ಕೂಡ ತೆಗೆದು ಬಿಡಬೇಕು. ನೀಟಾಗಿ ತೆಗೆದು ನೀವೆಲ್ಲಾದರೂ ಹೊರಗಡೆ ಹಾಕಿಬಿಡಿ. ಈ ದಿನ ಡಿಸೆಂಬರ್ 1 ಮೊದಲನೆಯ ದಿನ, ತಿಂಗಳ ಮೊದಲನೆಯ ದಿನ ಸೋಮವಾರ ಬೇರೆ ಬಂದಿದೆ. ನಿಮಗೆ ಈ ದಿನವೇ ಸಂಬಳ ಇದೆ ಅಂತ ಹೇಳಿದ್ರೆ ಆ ಸಂಬಳವನ್ನು ಫಸ್ಟು ತಗೊಂಡು ಬಂದು ನೀವು ಸ್ವಲ್ಪ ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಅದ್ರ ಒಳಗಡೆ ಇಡಿ. ಅಕಸ್ಮಾತ್ ಇವತ್ತಲ್ಲ ನಮಗೆ ಸಂಬಳ, ತುಂಬ ದೂರದಲ್ಲಿದೆ ಅಂತ ಹೇಳಿದ್ರೆ ನೀವು ಎಷ್ಟು ಆಗುತ್ತೋ 101 ರೂಪಾಯಿ, 501, 1001 ಈ ರೀತಿ ನಿಮ್ಮ ಹತ್ರ ದುಡ್ಡು ಇರುತ್ತಲ್ವ, ಅದನ್ನು ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಅದ್ರ ಮೇಲೆ ಇಟ್ಟು ಸದಾಕಾಲ ನಮ್ಮ ಕಷ್ಟಗಳು ದೂರ ಆಗಿ ಹಣಕಾಸಿನ ಸಮಸ್ಯೆಗಳು ಬಗೆಹರಿದು ನಮಗೆ ತುಂಬ ಉತ್ತಮವಾಗಿ ಬಲ ಬರೋದಕ್ಕೆ, ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಜಾಸ್ತಿ ಆಗೋದಕ್ಕೆ ಹಾಗೂ ದುಡಿತಾ ಇರುವಂಥ ಕೈಗೆ ಬಲ ಜಾಸ್ತಿ ಬರಲಿ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದುಡ್ಡನ್ನು 3 ದಿನ ಆದಮೇಲೆ ನೀವು ನಿಮ್ಮ ಖರ್ಚಿಗೆ ಬಳಸ್ಕೊಳ್ಬಹುದು. ಅಲ್ಲಿವರೆಗೂ ಹಾಗೆ ಇಡಿ. ಈ ಥರ ಇಟ್ಟಾಗ ಡಿಸೆಂಬರ್ 1 ಅದು ತಿಂಗಳ ಮೊದಲನೇ ದಿನ ಮಾಡ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ.